ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ 17 ವರ್ಷ ವಯೋಮಿತಿಯ ಬಾಲಕಿಯರ ಹಾಕಿ ಪಂದ್ಯಾವಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅವರು ಕೂಡಿಗೆಯಲ್ಲಿ ಚಾಲನೆ ನೀಡಿದರು. ಕೂಡಿಗೆಯ ಕ್ರೀಡಾ ಶಾಲಾ ಮೈದಾನದಲ್ಲಿ ಸಚಿವರು ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿದರು. 27 ರಾಜ್ಯಗಳಿಂದ ಆಗಮಿಸಿದ್ದ ಹಾಕಿ ಪಂದ್ಯಾವಳಿಯ ಕ್ರೀಡಾಪಟುಗಳ ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ನಂತರ ತಂಡಗಳ ಪರಿಚಯ ಮಾಡಿಕೊಂಡರು. ಆಗಮಿಸಿರ್ತಕ್ಕಂತಹ ಪ್ರತಿನಿಧಿಗಳ ಪರವಾಗಿ ಆಯಾ ರಾಜ್ಯಗಳ ಧ್ವಜಾರೋಹಣವನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಆರೋಹಣ ಮಾಡಬೇಕು ಅಂತ ಎಲ್ಲರೂ ವಿವಿಧ ರಾಜ್ಯಗಳ ಧ್ವಜಾರೋಹಣವನ್ನು ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂತಹ ತಂಡ ಭಾರತದ ಹಾರ ಬಿಹಾರ metal weights, stone weights, low points, artistic beauty in India as well as international markets. Chhattisgarh, the green city of India, known as one of the best experiments in urban planning and modern art. ಹೃದಯವಾದ ದೆಹಲಿ, New Delhi, the capital city of India, enjoys a rich cultural heritage. ಗುಜರಾತ್, Rich handicraft like khadi, pottery, handy works, bamboo crafts. ಹರಿಯಾಣ, Known for arts and crafts, various dance forms, music, pottery, embroidery, painting, sculpture, immense contributions. ಹಿಮಾಚಲ ಪ್ರದೇಶ್, One of the most beautiful cities and states of India contributed its own. ಕೇಂದ್ರೀಯ ವಿದ್ಯಾಲಯ, ನಮ್ಮ ಪಕ್ಕದ ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದಂತಹ ರಾಜ್ಯ ಕೇರಳ. Kerala is one of the tourist destinations of India, named as one of the 10 paradises of the world, with coconuts, lined sandy beaches, the beautiful state of India, one of the most beautiful state of India, which is known for its own cultural heritage. ನವೋದಯ ವಿದ್ಯಾಲಯ, Navodaya Vidyalaya, which gives plenty of students the best education. ಒಡಿಶಾ, ಬಳಿಕ ಮಾತನಾಡಿದ ಅವರು, ರಾಷ್ಟ್ರಮಟ್ಟದ 5 ದಿನಗಳ ಕ್ರೀಡಾಕೂಟ ಕೊಡಗಿನಲ್ಲಿ ನಡೆಯುತ್ತಿರುವುದು ಇಲ್ಲಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ದೇಶದ ಹಾಕಿ ಕ್ಷೇತ್ರಕ್ಕೆ ಕೊಡಗಿನಿಂದ ಪ್ರತಿನಿಧಿಸುವ ತರಬೇತುದಾರ ಕೆವಿ ಸುಬ್ಬಯ್ಯ, ಹಾಕಿ ಪಟುಗಳಾದ ಲೆನ್ ಅಯ್ಯಪ್ಪ, ಜಗತ್ ಸೋಮಯ್ಯ, ಎಸ್ಕೆ ಉತ್ತಪ್ಪ, ಎಂಪಿ ಗಣೇಶ್ ಅವರ ಸೇವೆ ಅಪಾರ ಎಂದರು. ಹಾಕಿ ಕೋಚನ್ನು ಒಳ್ಳೆ ತಯಾರು ಮಾಡಿದ್ದಾರೆ. ಈ ಎಲ್ಲ ಇಲಾಖೆಯವರ ಪ್ರಾಮಾಣಿಕತೆಯಿಂದ ಈ 5 ದಿನ ಕಾರ್ಯಕ್ರಮ ಯಶಸ್ವಿಯಾಗುವ ಜೊತೆಯಲ್ಲಿ ಉತ್ತಮವಾದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ಪ್ರಯತ್ನ ಈ ಕೊಡಗು ಮುಖಾಂತರ ದೇಶದಲ್ಲಿ ನಡೆದಿತ್ತು. ಇದೇ ಪ್ರಧಾನ ವಿವಿಧ ಕ್ರೀಡಾಪಟುಗಳು ಈ ತಿಂಗಳ ಅನೇಕ ಕಾರ್ಯಕ್ರಮಗಳಿವೆ. ಹಾಕಿ ಕೋಚಲ್ಲಿ ಈ ರೀತಿಯಾಗಿ ಕೊಡಗಿನಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಕಾರ್ಯಕ್ರಮ ಈ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ದಿಶೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಸಹಿತ ಪ್ರೋತ್ಸಾಹಿಸುವಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ನಮ್ಮ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳ ಮುಖ್ಯಸ್ಥರು ಸಹಿತ ಕ್ರೀಡಾ ಆಯ್ಕೆಗೆ ಕೊಡಗು ಜಿಲ್ಲೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಮಾತನಾಡಿ, ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕ್ರೀಡಾ ಪ್ರೇಮ ಮೆರೆಯಬೇಕಿದೆ. ಜಿಲ್ಲೆಯಲ್ಲಿ ನಡೆಯುವ ಪಂದ್ಯಾಟಗಳನ್ನು ವೀಕ್ಷಿಸಲು ಜಿಲ್ಲೆಯ ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕಿದೆ ಎಂದರು. ಈ ರೀತಿಯ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮೆಲ್ಲರ ಕೂಡ ಆದ್ಯ ಕರ್ತವ್ಯ ಆಗಿದೆ. ಈ ಜಿಲ್ಲೆ ಈ ಕ್ರೀಡೆಗೆ
ಅತ್ಯಂತ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಕೊಟ್ಟಿರುವ ಕೀರ್ತಿಗೆ ಪಾತ್ರವಾಗಿರುವಂಥ ನಾಡು. ಹಲವಾರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಕೊಟ್ಟಂಥ ಈ ನಾಡಿನಲ್ಲಿ ಇವತ್ತು ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿ ನಡೀತಾ ಇದೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯ. ಬರೀ ಹಾಕಿಗೆ ಮಾತ್ರ ಅಲ್ಲ, ಆತಿಥ್ಯಕ್ಕೂ ಕೂಡ ಪ್ರಸಿದ್ಧವಾಗಿರುವಂಥ ಈ ಜಿಲ್ಲೆಗೆ ಇಲ್ಲಿ ಬಂದಿರುವಂಥ ಎಲ್ಲ ರಾಜ್ಯದ ವಿವಿಧ ಕ್ರೀಡಾಪಟುಗಳಿಗೆ, ಅವರಿಗೆ ಬಂದಂಥ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗಗಳಿಗೆ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಮಾತನಾಡಿ, ಕೊಡಗಿನವರ ರಕ್ತದಲ್ಲಿ ಹಾಕಿ ಬೆರೆತಿದೆ. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವುದು ಸಾರ್ವಜನಿಕರ ಜವಾಬ್ದಾರಿ. ಪಂದ್ಯಾಟಗಳಲ್ಲಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸೌಹಾರ್ದತೆ ತೋರುವ ಮೂಲಕ ಕ್ರೀಡಾಕೂಟ ಯಶಸ್ಸಿಗೆ ಸಹಕಾರ ನೀಡಬೇಕಿದೆ ಎಂದರು. ನಿಮ್ಮ ಸ್ಟೇಟ್ನ ಹೆಸರನ್ನು ತಂದಿದ್ದೀರಿ, ಅದಕ್ಕೆ ಗೌರವ ಕೊಡುವಂತ ಕೆಲಸ. ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಸ್ಟೇಟ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಟೀಮ್ ಪ್ಲೇಯರ್ಸ್. ಆಮೇಲೆ ಪ್ಲೇಸ್ ತಗೊಂಡ ಸಂದರ್ಭದಲ್ಲಿ ಕಾನೂನು ರೀತಿ ಆಡಬೇಕು, ಕಾನೂನ ಪಾಲಿಸಬೇಕು ಅಂತ ನೀವು ಪ್ಲೇಸ್ ತಗೊಂಡಿದ್ದೀರಾ. ಅದಕ್ಕೋಸ್ಕರ ಕೆಲವು ಟೀಮ್ ಸ್ಪೋರ್ಟ್ಸ್ ಅಲ್ಲಿ ಕೆಲವು ಜನ ಚೆನ್ನಾಗಿ ಆಡಬಹುದು, ಕೆಲವು ಜನ ಕಡಿಮೆ ಆಡಬಹುದು. ಎಲ್ಲರೂ ಒಂದೊಂದು ಸೇರ್ಕೊಂಡಾಗ ಟೀಮ್ ಎಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಕಿ ಇಸ್ ಅ ಟೀಮ್ ಸ್ಪೋರ್ಟ್. ಸೊ ಆಲ್ ಆಫ್ ಯು ಆರ್ ವಿತ್ ನನಗಿಂತ ಪ್ರಾಕ್ಟೀಸ್ ನಿಮಗೆ ಮಾಡಿಲ್ಲ, ನೀವು ಒಂದು 4-5 ವರ್ಷ ಜೊತೆಗೆ ಆಗಿರ್ಬೋದು. ಜಿಲ್ಲಾಧಿಕಾರಿ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶಕರಾದ ಬಿಎಸ್ ರಘುವೀರ್, ದೈಹಿಕ ಶಿಕ್ಷಣ ಇಲಾಖೆ ಆಯುಕ್ತ ಎಸ್ಎನ್ ರಮೇಶ್, ಮೈಸೂರು ವಿಭಾಗೀಯ ಕಾರ್ಯದರ್ಶಿ ಪಾಂಡುರಂಗ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಟಿ ಗಿರೀಶ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ, ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್, ಹಿರಿಯ ವಕೀಲ ಎಚ್ಎಸ್ ಚಂದ್ರಮೌಳಿ, ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂ ಚಂದ್ರಕಾಂತ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇತ್, ಕುಶಾಲನಗರ ತಹಶೀಲ್ದಾರ್ ಕಿರಣ್ ಗೌರಯ್ಯ ಸೇರಿದಂತೆ ವಿವಿಧ ಇಲಾಖೆ ರಾಜ್ಯ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು.